ಅಂತ ಏನು ಮದುವೆ ಮಾಡ್ಕೊ ಬಂದ. ಇವತ್ತು ನಾನು ನಿನ್ನ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಮಾಡ್ಕೊ ಬಂದದಕ್ಕೆ ಇವತ್ತು ಕರ್ಕೊಂಡೋಗಿ ನಮ್ಮ ಅಪ್ಪನ ಮನೆ ಬಿಟ್ಬಿಟ್ಟು ಇನ್ನೊಂದು ಎಂಟು ಮದುವೆ ಆಗುವಂತಿಲ್ಲ. ಹೆಣ್ಣೆ ಎಣ್ಣೆ ಯಾರೇನಂದರು ಹೇಳೆಣ್ಣೆ ನನ್ನ ಸಂಗಡ ಮಾತಾಡೆಣ್ಣೆ. ಯಾರೇ ನಂದರು ಹೇಳೆ ಕನ್ನಡ ಮಾತಾಡೆಣ್ಣೆ. ಮಂಗೆ ಜನ್ಮಗಳು ಮಾಡವರ ಅಪ್ಪ ಪದವ ಮಾತ್ರ ಕೇಳ್ತವರೇ ಕಾಸು ಮಾತ್ರ ಕೊಡ್ತಿಲ್ಲ. ಅಪ್ಪ ಕಾಸೋಡ ಜ್ಞಾನ ಕೊಡ್ಸಪ್ಪ ಅಲ್ಲಕ್ಕವ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ 2,000 ಮಾಡೋರಲ್ಲ. ಯಾವ ಬಸ್ಸು ನೋಡಿ ಇವ್ರದಿ ಹೆಂಗಸರಿಗೆಲ್ಲ ಸ್ತ್ರೀ ಶಕ್ತಿ, ಗಂಡಸರಿಗೆಲ್ಲ ನಿಶಕ್ತಿ. ಹೆಂಗಸರಿಗೆಲ್ಲ ಶಕ್ತಿ ಶಕ್ತಿ, ಸ್ತ್ರೀ ಶಕ್ತಿ, ಗಂಡಸರಿಗೆಲ್ಲ ನಿಶಕ್ತಿ. ಯಾಕಪ್ಪ ಪಕ್ಕದ ಮನೆಯವೇನೋ ಫ್ರಿಜ್ ತಂದ್ಬಿಟ್ರಿ ರೀ. ಆ ಪಕ್ಕದ ಮನೆ ಕಮಲ ಫ್ರಿಜ್ ತಂದವಳೆ. ಮುರುವಾಲಿ ಸುಂದರ ಏನ್ ಗೊತ್ತಾ, ಪಕ್ಕದ ಮನೆ ಫ್ರಿಜ್ ತಂದ್ರೆ ಆ ಫ್ರಿಜ್ ತಂದ್ರೆ ನಂಗೂ ಫ್ರಿಜ್ ಬೇಕು. ಅದಕ್ಕೊಂದು 50,000 ಸರಿ ರೀ. ಪಕ್ಕದ ಮನೆವ ದ್ಯಾರಿ ದೀಪನ್ ಸೀರೆ ತಂದಾಳ ನೋಡಿ, ಎಷ್ಟು ಮಟ್ಟಿಗಿದ್ದು ಹಂಚು. ಇದಕ್ಕೆ ಎಷ್ಟ ಒಂದು 25,000 ಅದ್ ತರ್ಸ್ಕೊಂಡು ಅವ್ರಿವ್ರು ನೋಡ್ಕೊಂಡು ಇತ್ತು ಕರ್ಬಿ ತಗಿಸ್ಕಂದ್ರೆ ಅಯ್ಯೋ ಕುಡ್ದು ಇವ ಗೇದು ಪಾಪ ಜುಡ್ಮೆ ಮಾಡಿ ಆ ಸಂಘ ಕಟ್ಟಿ ಇವ ಸಂಘನ ಕೂತ್ಬಿಟ್ಟು. ಇದು ಏನಾಗೋಯ್ತು ಏನಾಯ್ತಪ್ಪ, ಆ ದೊಡ್ಡ ಮಳೂರ್ ಹತ್ರ ಕತೆ ಮಾಡ್ಬಿಟ್ಟು ಬರ್ತಿದ್ದಿ ಚನ್ನಪಟ್ಟಣ ಸೈಡು. ಹಿಂಗೆ ಏನೋ ಮರಯ್ಯ ಗಂಡು ಸಂತ ಕಾಲೋಡಿ ಗಂಡು ಒಳ್ಳೆ ಕರ್ರಿಗೆ ಒಳ್ಳೆ ಆರ್ಸಕೊಂಡ ಮುಖ ಹಾಕೊಂಡು ಚೆನ್ನಾಗ್ ಕತೆ ಮಾಡ್ತಿರ್ಲಕ್ಕ ಮರಯ್ಯ ಅಂದ್ಬಿಟ್ಟು ಕೂತಿರಲ್ಲ. ಇವು ಮಾತಾಡ್ತಿಲ್ಲ, ನೀವು ಸ್ಕೂಟರ್ ತಕ್ಕಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ಕ ಮಾತಾಡ್ತಿರಲ್ಲ. ಹಣ್ಣು ಸೋಮವಾರ ತಿನ್ಕೆ ಮಾದಪ್ಪನ ಸಂಘ, ಮಂಗಳವಾರ ತಿನ್ಕೆ ಮಾರವ ಸಂಘ. ಜೋರಾಗಿ ಹೇಳಿ ಮುಡಿಯೋಗಣೆ. ಮಂಗಳವಾರ ತಿನ್ಕ ಮಾರವ ಸಂಘ, ಬುಧವಾರ ತಿನ್ಕ ಧರ್ಮಸ್ಥಳ ಸಂಘ, ಗುರುವಾರ ದಿನಕ್ಕೆ ರಾಘವೇಂದ್ರ ಸ್ವಾಮಿ ಸಂಘ, ಶುಕ್ರವಾರ ದಿನಕ್ಕೆ ವರಮಹಾಲಕ್ಷ್ಮಿ ಸಂಘ, ಶನಿವಾರ ದಿನಕ್ಕೆ ತಿರುಪತಿ ತಿಮ್ಮಪ್ಪನ ಚೀಟಿ, ಭಾನುವಾರ ದಿನಕ್ಕೆ ಬಾಡುವ. ಪಾಪ ಎಲ್ಲ ಬರೀ ಅವನು ಸಂಘ ಅಂತ ಕಟ್ಟಿ ಅಣ್ಣ. ಯಾಕಂದ್ರೆ ಹೇಳೋದು, ಈ ಧರ್ಮಸ್ಥಳಕ್ಕೆ ದುಡ್ಡು ಕಟ್ಟಕ್ ಹೋಗ್ಬೇಕಲ್ಲ ತಿಂಗಳು ಒಂದ್ಸತಿ ಸೀರೆ ಉಟ್ಕೊಂಡು ಏನ್ ಮಾಡಿದೀವ, ಸೀರೆ ಪಿನ್ ಮಾಡ್ಕೊಂಡು ಯಾವಾಗ ಬಂದು ಈ ಬ್ಯಾಗ್ ತಕ್ಕ ನ್ಯಾತಕ್ಕ ನೀವು ಈ ಬ್ಯಾಗ್ ತಕೊಂಡು ಯಾವಾಗ ಕಡದ್ಬಿಟ್ಲು ಏನಾಗೋಯ್ತು, ಮಾದಣ್ಣ ಎಡ್ತಿ ಹೋಯ್ತಾಳು ನೋಡು ಅನ್ನ. ಅವೇನ್ ಮಾಡ್ಬಿಟ್ಟ ನೋಡ್ಬಿಟ್ಟು ಮಾವಿ ಎಲ್ಗೋದಿ ಅಮ್ಮಿ ಅನ್ನ ಹೇಳ್ತೀನಿ ಎಂತ ಪೈ ಪೋಟಿನಾಗ ಸರಿಯಾಗಿ ಮುದುಕ ಏ ಮಾವಿ ಎಲ್ಗೋದಿ ಅಮ್ಮಿ ಅಂದ. ನೀವೇನಂದ್ಬಿಟ್ಟು ಒಂದೇ ಸತಿಗೆ ಅವನಿಗೆ ಕೈ ತಿರುಗಿಸ್ಕೊಂಡು 4 ಜನ ಗಂಡಸ್ಕೊಂಡು ನಿಂತಿರು. ಸಂಘಕ್ಕ ಸಂಘ ಅಲ್ಲ, ನಾನ್ ನೋಡ್ರಿ 4 ಜನ ಗಂಡು ಮಕ್ಳು ಕುಡ್ಸಿದ್ ನನ್ನ ಸಂಘ ಅಂತಾಳಲ್ಲ. ತಡ ಬೋಡ್ರು ಬಂದು ಎತ್ತಿ ಕಬ್ಬಲ್ ಪಟಾರ್ ನೋಡ್ದದಿ ಜಗಳ ಇಂಟ್ಕೊತು. ಸುಪ್ರೀಂ ಕೋರ್ಟ್ ಹೋಗ್ಲಿ, ಕೋರ್ಟ್ ಹೋದ್ರೆ ಏನ್ ಮಾಡ್ಬೇಕು, ಜಡ್ಜ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಹಿಂಗೆ ಏನಂದೇವ ನಾವು ಏನು ಅಂದಿಲ್ಲ ಸ್ವಾಮಿ ಸಂಘ ಅಂದ್ರೆ ಹೊಡತೀನಿ ಅನ್ನೋ ಹಾಕೋ ಪೈಲ ಅಂತ. ಹಂಗೆ ಸುಪ್ರೀಂ ಕೋರ್ಟ್ ಕಟ್ಟು ಹೋಗೋದು ಈ ಜಗಳ. ಹಂಗೆ ತಾಯಿ ಸತ್ತುವತ್ತೆ ಶಂಕಮ್ಮ ಯಾವಾಗ ಮನೆಯ ಸೋಲು ನೀಲೇಗೌಡ ಏನಂತ ಹೇಳ್ತಾರೆ ಗೊತ್ತು ಸ್ವಾಮಿ, ನೋಡಿ ಸ್ವಾಮಿ ಮನೇಲಿ ನೀರಿರ್ಲಿಲ್ಲ, ನೀರ್ ತರಕ್ ಹೋದಾಗ ಹೇಳ್ತೀನಿ, ನನ್ನ ಹುಟ್ಟಿ 32 ವರ್ಷ, ಮಂಡ್ಯ ಮಾಸ 12 ಮೈರು ಬಣ್ಣ ಕೆಡಿಲ್ಲ, ಮುಖದ ಕಡೆ ತಪ್ಪಿಲ್ಲ, ಕಟ್ಟೆ ಒಳ್ಳೆ ನೀರಿಲ್ಲ, ನಿನ್ ಹೊಟ್ಟೆ ಒಳ್ಳೆ ಮಕ್ಳಿಲ್ಲ ಅಂತ ನನ್ನ ಜರದ್ರು ಸ್ವಾಮಿ ಅಂದಮೇಲೆ ಇವತ್ತು ನಿನ್ನ ಜರದ ಮೇಲೆ ನಾಳೆ ನನ್ ಜರದಂಗಿ. ಈ ದಯಾಂಧಕಾರ ದೊಡ್ಡ ಸವಾಸ ನಮಗ್ ಬೇಕಿಲ್ಲ ಅಲ್ವಾ ಅಂತ ಹೇಳಿ ಮನೆಯ ಸೋಲುಗ ನೀಲೇಗೌಡ
ಅಪ್ಪ ತಂದೆ ತಾಯ ಕರೆದವನೇ ತಂದೆ ತಾಯಿಗಳ ಕುಲದವ್ರನ್ನೆಲ್ಲ ಮಾರ ಚಿಕ್ಕ ಬರಬೇಕಾದ ಭಾಗ ನಾನು ಅವತ್ತಿನ ಬರ್ಬೇಕಾದ ಭಾಗನೆಲ್ಲ ಕೇಳ್ತಿರೋರಂತೆ. ಹೌದು ಕಣಪ್ಪ ಸ್ವಾಮಿ, ನಮಗೆ ದೊಡ್ಡ ಸವಾಸ ನಮ್ಗೆ ಬೇಕಿಲ್ಲ, ತರವಿಲ್ಲ. ನಮ್ ಬರ್ಬೇಕಾದ ಭಾಗ ಕೊಟ್ಬಿಡಿ, ನಾನು ಹೆಂಡತಿ ಕರ್ಕೊಂಡು ಎಲ್ಗಾರು ಹೋಗ್ತೀನಿ ಅನ್ನಂತೆ. ಈ 7 ಮನೆ ಕೈಲಾಸದಲ್ಲಿ ಹೌದು ಏನಾಯ್ತಪ್ಪ, ಒಂದು ಗೀತೆಯನ್ನ ಹಾಡುವ. ಈ ಮಾದಪ್ಪನ ಮುತ್ತು ಜೋಳಿಗೆ ಭಿಕ್ಷೆ ಕೊಡೋರೆಲ್ಲ ಕೊಡಿ, ನಿಮ್ಗೆ ಎಲ್ಲರೂ ಒಳ್ಳೇದಾಗಲಿ. ಮಂಟಲಿಂಗಯ್ಯ ಒಳ್ಳೇದು ಮಾಡಲಿ. ಕಣ್ಯತ್ತಿ ನೋಡ್ರೋ ತಾಯಿ ಸತ್ತುವತ್ತೆ ಶುಲ್ಕಮ್ಮ ಯಾವಾಗ ಬಂದು ಪಾಲ್ ಕೇಳಿದ್ರು ಅವಾಗ ಕೊಡ್ತಕ್ಕಂತ ಪಾಲೇನು ಏನಪ್ಪ, ಎಚ್ಚೆನ್ ಕತ್ತಿ, ಕಿಶನ್ ಕತ್ತಿ, ಬಿದ್ರಂಡೆ, ಉಪ್ಪ ಮಡಗಕ್ಕೆ ಬಿದ್ರಂಡೆ, ಹೌದು, ಮತ್ತೆ ಹಸುಗಲ್ಲು, ಇಟ್ಕಟ್ಟ ಮರಗ ಎಲ್ಲಾನು ಗಟ್ಟು ಮುಟ್ಟೆ ಕಟ್ಕೊಂಡು, ಹೌದು, ಗಟ್ಟು ಮುಟ್ಟೆ ಕಟ್ಕೊಂಡು ಮಲೇಶ್ವರ ನೀಲೇಗೌಡ ಅವನ ತಂದೆ ತಾಯ ಮರ್ತವನೇ, ತಂದೆ ತಾಯ ಮರ್ತವನೇ, ತಂದೆ ತಾಯ ಮರ್ತವನೇ, ಬಂದ್ಬಿಟ್ಟದವರ ಮರ್ತವನೇ, ಮನೆಯ ಸಾಲುಗ ಕಾಡು ಸಾಲುಗ ಮನದಿ ಕರ್ಕೊಂಡು ಹೋಯ್ತವನಲ್ಲ
ಬೆಟ್ಟಕ್ಕೆಲ್ಲ ಅತಿ ದೊಡ್ಡ ಬೆಟ್ಟ ಹೌದು. ಕೊಕ್ಕರೆ ಕೊಮದತ್ತಿ ಬೆಟ್ಟ. ಆ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಮೇಲೆ ಹೌದಪ್ಪ. ಬಂದು ನಿಂತ್ಕೊಂಡು ಮನೆ ಸೋಲಿಗೆ ನೀಲೇಗೌಡ ಯಾವಾಗ ನೋಡ್ರೆ ನೀರು ಜುಳು 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 ನಡೆಯೋದಂತೆ. ಆಗ ಅಲ್ಲಿ ಮನೆ ಕಟ್ಟಿದ್ರೆ ನಾವು ನೀರು ತಕ್ಕಳಕ್ಕೂ ಬಹಳ ಸರ್ವೈತದೆ ಅಂತ ಹೇಳಿ ಯಾವಾಗ ಮನೆ ಸೋಲು ನೀಲೇಗೌಡ ಒಂದು ಹೆಜ್ಜನ ಕಟ್ಟಿ ತೆಗೆದವನೇ ಅಲ್ಲದ ಕೆರೆಗೆ ಸಾಲುಗ ಕಾಡು ಸಾಲುಗ ಮನೆಯ ಸಾಲುಗ ಅಡ್ಡದ ಗಳವ ಕಾರ ಚಿನ್ನಾರ ಮೇಲೆಲ್ಲ ಮುಸುಗ ಕಾರ ಚಿನ್ನಾರ ಬಿದ್ರು ಮನೆಯ ಸಾಲುಗ ದೇವು ಸಾಲುಗ ತೆಕ್ಕಲ ತೆರೆದೊಂದು ಒತ್ತಲ ಊಡಿ ಒಂದೇ ದೊಡ್ಡೆ ಮಾಡವನೇ ಯಾವಾಗ ಮನೆ ಸೋಲುಗ್ ನೀಲೇಗೌಡ ಈ ಪ್ರಕಾರದಲ್ಲಿ ಒಟ್ಟು ದೊಡ್ಡಿ ಕಟ್ಕೊಂಡು ಬಾಳೆ ಮಾಡ್ಕೊಂಡು ಹೋಯ್ತಿರ್ಬೇಕಾದ್ರಿ ಈ ಕಡೆ ಕುಲದವ್ರನ್ನ ಬಿಟ್ಟು ತಿಂಗಳುಗಳೇ ವರ್ಷಗಳೇ ಕಳಿತ ಬರ್ತಿರ್ಬೇಕಾದ್ರೆ ನಾವ್ ಹೆಂಗೆ ವರ್ಷಕ್ಕೊಂದು ಬಾರಿ ಹೌದು ಇಲ್ಲಿಂದ ಕತೆ ಮಾದಪ್ಪನವ್ರು ಬರ್ತಕ್ಕಂಥದ್ದು ಇದು ಕೇಳಿದ್ರೆ ನಿಮ್ ಪಾಪ ಎಲ್ಲ ಪರಿಹಾರ. ಇವತ್ತು ಹೆಣ್ಮಕ್ಳ ದಿನ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ದೇ ಸತ್ಯವಂತಿ ಶಂಕಮ್ಮನ ಕತೆ ಅಲ್ವಾ. ಇವತ್ತಿನ ಕಾಲದಲ್ಲಿ ಇದು ಯಾವ್ದು ಕೇಳಲ್ಲ. ಅಪ್ಪನಗ್ಲೂ ಜಾ ಅಮ್ಮನಗ್ಲೂ ಜಾ ನಾನಗ್ಲೂ ಜಾ ಅದು ಸರಿ ಏನ್ ಲಕ್ಷ್ಮಮ್ಮ ಲೂಜು ನೀ ಚೆನ್ನಾಗಿದೆ ಕಳ್ಸೋದಿರೋ ಯಾವಾಗ ಈ ಪ್ರಕಾರದಲ್ಲಿ ಮನೆಯ ಸೋಲು ನೀಲೇಗೌಡ ಎಚ್ಚೇರ್ಮಲೆ ವಜ್ರ ಶಿಕಾರಿ ಬೇಟೆಗೆ ಹೋಗ್ತಿದ್ದು ಯಾತಕ್ಕೋಸ್ಕರ ಎಚ್ಚೇರ್ಮಲೆ ವಜ್ರ ಶಿಕಾರಿಗೆ ದನಕರುಗಳಿಗೆ ಕಾಯಿಲೆ ಕಸಾಯ ಬಂದ್ರಿ ಜನಗಳಿಗೆ ರೋಗ ಬಂದ್ಬಿಟ್ರಿ ಅಟ್ಟ ಬೆಟ್ಟಕ್ಕೆ ಹೋಗಿ ಅಲ್ಲಿರ್ತಕ್ಕಂತ ನಾರು ಬೇರುಗಳನ್ನ ತಕೊಂಡು ಬಂದು ಕುಟ್ಟಿ ಪುಡಿ ಮಾಡಿ ಎಚ್ಚೆನ್ ತುಪ್ಪದೊಳಗೆ ನ್ಯಾಪ ಹಾಕೊಂಡು ಆ ರೋಗನ ತಿಂದು ಆ ಚೂರ್ಣ ತಿಂದು ಬದುಕಬೇಕು ಅಂತ ಇವಾಗ್ಲೂ ಮಾಡ್ತಾರೆ ಪುಟ್ಟ ಮಾತುಗಳಲ್ಲಿ. ಈಗ ನೋಡಿ ಗಿಡಮೂಲಿಕೆ ಔಷಧಿ ಉರಿ ಉಷ್ಣವಾಯು ಇದನ್ನ ಎಲ್ಲಾನು ಕುಟ್ಟಿ ಪುಡಿ ಮಾಡಿದ್ರೆ ನಿಮ್ಗೆಲ್ಲ ಒಟ್ಟೋಯ್ತದೆ ಅಂತ ಅವತ್ತಿನ ಕಾಲದಲ್ಲಿ ಸತ್ಯ ಮಾಡ್ತಿದ್ರು ಪಥ್ಯದಲ್ಲಿ ಇರ್ತಿದ್ರು. ಈಗ ಯಾವ್ದಪ್ಪ ಬಂದದಲ್ಲಪ್ಪ ಇವತ್ತಿನ ಕಾಲದಲ್ಲಿ ಸತ್ಯ ಮಾಡಿ ಪಥ್ಯದಲ್ಲಿ ಇದ್ದು 110 ವರ್ಷ 120 ವರ್ಷ ಬದುಕ್ತಿದ್ರು. ನಿಮ್ಗೆ ಎಷ್ಟು ವಯಸ್ಸು ಈಗ? 90 ಆಗದ ಇನ್ನು 7 ಮಲ ಕೈಲಾಸಕ್ಕೆ ಬರ್ತಾಳ. ಇವತ್ತಿನ ಕಾಲದಲ್ಲಿ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಸ್ವಲ್ಪ ಶುಗರ್, 40 ವರ್ಷಕ್ಕೆ ಡಮಾರು ಹಿಂಗ್ ಬಂದ್ ನಿಂತದೆ. ಹಂಗೆ ಯಾವ್ದಕ್ಕೋಸ್ಕರ ರೋಗ ರುಚಿಗಳನ್ನ ತಿನ್ಕೊಳ್ಳೋಕ್ಕೋಸ್ಕರ ಯಾವಾಗ ಈ ಪ್ರಕಾರದಲ್ಲಿ ಇದ್ರೆ ಆವತ್ತಿನ ಕಾಲದವರು ಸತ್ಯ ಮಾಡಿ ಪಥ್ಯದಲ್ಲಿ ಇರ್ತಿರು. ಈ ಅರ್ಸ್ತಿ ಅಂತ ಆಯ್ತಿತ್ತಲ್ಲ ನೋಡಿ, ಸುಟ್ಟು ಮೆಣಸಿನಕಾಯಿ ಹುರಿದುಳ್ಳಿ ಕಾರದ ಸಾರ 1 ವರ್ಷ ಗಂಟ ಯಾರು ಅಚ್ಚರಾಗಿ ಇಟ್ಟು ಹುರಿಮೆಣಸಿಕಾಯಿ ಸಾರ ಯಾರು ಊಟ ಮಾಡ್ಕೊಂಡ್ ಬರ್ತಾರೋ ಹುಳ್ಳಿ ಕಾಳನ್ನ ಅವ್ರಿಗೆ ಯಾರು ರೋಗು ಇರಲ್ವಂತೆ. ಆದ್ರೆ ಇವತ್ತಿನ ಅವತ್ತಿನ ಕಾಲದಲ್ಲಿ ಅಕ್ಕ ಅಚ್ಚರಾಗಿ ಇಟ್ಟು ಸುಟ್ಟು ಮೆಣಸಿನಕಾಯಿ ಹುರುಳಿ ಕಾಳು ಯಾರು 1 ವರ್ಷಾನುಗಟ್ಲೆ ಊಟ ಮಾಡ್ಕೊಂಡ್ ಬಂದ್ರು ಶುಗರ್ BP ಅರಿಸ್ತಿ ಅಂತ ಆಯ್ತಿತ್ತು. ಹಿಂದೆ ಹೇಳುವಾಯ್ತಿತ್ತು, ಅದು ಯಾವ್ದು ಆಯ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಕಾಲದಲ್ಲಿ ಯಾರಪ್ಪ ಹಂಗಿರೋರು ಸತ್ಯ ಮಾಡಿ ಪಥ್ಯದಲ್ಲಿ ಇರ್ತಿದ್ರು 100 ವರ್ಷ 120 ವರ್ಷ ಬದುಕ್ತಿದ್ರು. ನಮ್ ಕಾರಣಕರ್ತಕ್ಕೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿ ವಡ್ರಿ ಚೋರ ಕೈ ಚಪ್ಪಾಳೆ. ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿಗಳು ಅಲ್ವಾ. ಆದ್ರೆ ಇವತ್ತಿನ ಕಾಲದಲ್ಲಿ ಏನ್ ಮಾಡ್ತಾವ್ರೆ ಎಲ್ರು ಈಗಿನ ಕಾಲದಲ್ಲಿ ತಿಂದು ತಿಂದು ಅಲ್ಲಿಗೆ ರುಚಿ ಹಿಡ್ಕೊಂಡಿರೋರು. ಅದ್ ಯಾವ್ದ ಬರ್ತದಲ್ಲ ಗೂಬೆ ಮಂಚೂರಿ, ಗೋಬಿ ಮಂಚೂರಿ ಅಂತ ನಂಗೆ ಗೊತ್ತಿಲ್ಲ. ಅದ್ ಯಾವ್ದು ಇನ್ನೊಂದು ಗೊಣ್ಣ ಒಳಕಂಡ ಗೋಕ್ ನೋಡೈತಲ್ಲ ಒಳಕ, ಅದಕ್ಕೆ ನೂಡಲ್ಸ್ ತಿಂದು ತಿಂದು ಕೂಡಲಾಗಲ್ಲ. ಈ ಪ್ರಕಾರದಲ್ಲಿ ಮನೆಯ ಸೋಲು ನೀಲೇಗೌಡ ಯಾವಾಗ
ಈ ಎಲ್ರು ನಡ್ರಪ್ಪ ಹೋಗ್ಬೇಕು ಅಂತಂದಾಗ ಎಲ್ರು ನ್ಯಾಯ ಪಂಚಾಯತ್ ಸೇರಿರ್ಬೇಕಾದ್ರೆ ಆವಾಗ ಎಲ್ರು ಬಂದ್ರತ್ತೆ ನೋಡಿ ಸ್ವಾಮಿ ಎಲ್ರಿಗೂ ಬೀಳೆ ಕೊಟ್ಟಿದ್ದೀರಾ? ಹೌದು ಕೊಟ್ಟಿದೀವಿ ಸ್ವಾಮಿ. ಆದ್ರೆ ನೀಲೇಗೌಡನು ಮಾತ್ರ ಕೊಟ್ಟಿಲ್ಲ. ಯಾಕಂತಂದ್ರೆ ಅವ್ ಇಲ್ಲಿಲ್ವಲ್ಲ. ನೋಡಿ ಸ್ವಾಮಿ, ಅವನ ಬಿಟ್ಟು ನ್ಯಾಯ ಮಾಡಿದ್ರೆ ಅವ್ನ ಯಾಕೆ ಕೊಟ್ರಿ ಅಂತ ನಾಳೆ ಕೇಳಿದ್ರೆ ನನ್ನ ಕುಲದಿಂದ ಏನಾದ್ರು ಬಹಿಷ್ಕಾರ ಹಾಕಿದ್ರ? ಯಾಕೆ ನೀವು ನನ್ನ ಕುಲ ಬಿಟ್ಟು ನೀವು ಇದು ಮಾಡ್ರಿ ಅಂತಂದ್ರೆ ನಾಳೆ ಮಾತು ಬರ್ತದೆ, ನಾವೆಲ್ಲ ಹೋಗಿ ಅಡ್ಡ ಬಿಡ್ಬೇಕಾಯ್ತದೆ. ಅವ್ನು ಬರಮಾಡ್ಬಿಡಿ ಅಂದಾಗ 10 ಜನ ಯಜಮಾನ ಚಿಕ್ಕ ಯಜಮಾನನ ಕಳಿಸಿ ಅವ್ನ ಬರಮಾಡ್ದಾಗ ನೀಲೇಗೌಡ ಬಂದಂತಿ. ನೀಲೇಗೌಡ ಕುಲದವ್ರು ನಿನ್ ಬರಮಾಡ್ತವ್ರೆ, ಬರ್ಬೇಕಂತೆ, ಬಾರಪ್ಪ. ಕುಲದವರ ಕಂಡು 10 ಬೇರೆಲ್ಲ ಕರೆ ಎತ್ತಿ ಕೈ ಮುಗಿದಂತೆ. ನಡ್ರಿ ಸ್ವಾಮಿ ಬರ್ತೀನಿ. ಲೇ ಶಂಕಣ್ಣಿ, ಆ ಇಟ್ಟಿನ ಬುತ್ತಿನ ಕುರಿಕೊಳ್ಳು ಕೊಡು ಕೊಡು ಅಂತ ಈಸ್ಕೊಂಡು ಎಲ್ಲಿಗೆ ಬರ್ತವನೇ? ಅವನ ಸೊಪ್ಪಿನ ದೊಡ್ಡಿಯ ಬಿಟ್ಟವನೇ ಸಾಲುಗ ಸೇರಿದ ಕುಲಕ್ಕೆ ಬರ್ತಾನಲ್ಲೋ ಯಾ ಸಾಲುಗ ಶಂಕಣ್ಣಿ ಯಾವಾಗ ಹೋದಾಗ ನೋಡಪ್ಪ ಎಚ್ಚರ ಮೇಲೆ ಹೋಗಿ ಶಿಕಾರಿ ಬೇಟೆಗೆ ಹೋಗ್ಬೇಕು ಕಾಣು. ನೀನು ಬರಬೇಕು ಅಂದಾಗ ಸ್ವಾಮಿ ಎಚ್ಚರ ಮೇಲೆ ಹೋಗದೆ ಬೇಟೆ ಆಡೋದು, ಅಲ್ಲಿಂದ ತಿರ್ಯಾಕ್ ಬರೋದು. 6, 3, 9 ತಿಂಗ ನನ್ನ ಮಡದಿ ಬಿಟ್ಟು ನಾ ಬರ್ಲಾರಿ ಅಂದಾಗ ನಿನ್ನ ಸೇರಿದ ಹೇಳ್ತೀನಿ ಕೇಳಿ, ನಿಮ್ಮ ಸೇರಿದ ಕುಲುವ ಬಿಟ್ಟರು ನನ್ನ ಚಂದುಲ ಮಡದಿ ಸಂಖ್ಯೆನ ನಿಮ್ಮ ಸೇರಿದ ಕುಲ ಬಿಟ್ಟರು ಚಂದುಳು ಮಡದಿ ನಾನು ಸತ್ತುವಂತೆ ಶಂಕಮನ ಬಿಟ್ಟು ನಾ ಬರ್ಲಾರೆ ಸ್ವಾಮಿ. ಬರ್ಲಾರೆ ಎಂದಾಗ ನೋಡಪ್ಪ, ಕುಲಕ್ಕೆ ತಿರಸ್ಕಾರ ಮಾಡಿದ್ಮೇಲೆ ಕುಲದಿಂದ ಬಹಿಷ್ಕಾರ ಹಾಕ್ಬಿಡಿ. ಬಹಿಷ್ಕಾರ ಅಂದ್ರೆ ಹಿಂದೆ ಕುಲಕ್ಕೆ ಯಾರು ಮಾತಾಡಿದ್ರೆ ನೋಡಿ ಕುಲದಿಂದ ಆಚೆ ಹಾಕಿ. ಹೌದು, ಕುಲದಿಂದ ಇವನ ಆಚೆ ಹಾಕಿ ಅಂದ್ರೆ ಸತ್ತಾಗ ಯಾರು ಮುಟ್ಟಿ ಒಪ್ಪ ಮಾಡಬಾರದು. ಇವನಿಗೆ ಯಾರು ಕೊಡಬಾರ್ದು. ಅವನು ಮಾತಾಡಿಸ್ತಾ ಅದೇ ಶಿಕ್ಷೆ ಅವತ್ತಿನ ಕಾಲದಲ್ಲಿ. ನೋಡಿ ನಮ್ಮ ಮಾದಪ್ಪನವರು, ನಮ್ಮ ಸ್ನೇಹಿತರು ನಾರಾಯಣಣ್ಣ ಮಾದೇಶ್ವರನ ಹರಪುತ್ರರು ಜೋರ ಕೈ ಚಪ್ಪಾಳೆ ಕೊಡಿ ಮಾದಪ್ಪ ಪೂಜೆ ಮಾಡ್ತಾರೆ. ಸ್ವಾಮಿ ಯಾವಾಗ ಹಿಂದಿಂದಕ್ಕೆ ಹೋಗಿ ಜಾಗ ಆಯ್ತವೆ. ಯಾವಾಗ ಈ ಪ್ರಕಾರದಲ್ಲಿ ನಿಮ್ ಸೇರಿದ ಕುಲ ಬಿಟ್ರು ನಾ ಬಿಟ್ಟು ಬರ್ಲಾರೆ ಅಂದಾಗ ಕುಲದಿಂದ ಬಹಿಷ್ಕಾರ ಆಗ್ತಿರಿದ್ದಾಗ ಕುಲಕ್ಕೆ ನಾ ದೊಡ್ಡವನಲ್ಲ ಅಂತೇಳಿ ಮನೆಯ ಸೋನಂಗಿಲೇಗೌಡ ಸ್ವಾಮಿ 3 ದಿನ ಟೈಮ್ ಕೊಡಿ, ನನ್ನ ಮಡದಿಗೆ 3 ಬುದ್ಧಿವಾದ ಹೇಳಿ ಆಮೇಲೆ ಎಚ್ಚರ ಮೇಲೆ ಒಂದು ಶಿಕಾರಿ ಬೇಟೆಗೆ ಬರ್ತೀನಿ ಅಂದಾಗ ಯಾವಾಗ ಬಂದು ಸುಮ್ಮನೆ ನಿಂತ್ಬಿಟ್ಟಂತೆ. ಇದ್ಯಾಕೆ ಈ ತರ ಗರ ಬಡದವ್ರ ನಿಂತಿದ್ರಿ? ಏನಾಯ್ತು ಸ್ವಾಮಿ ಅಂದಾಗ ಶಂಕಣ್ಣೆ ನಿನ್ನೇ ಬಿಟ್ಬಿಡ್ಲು, ಕುಲನೇ ಬಿಟ್ಬಿಡ್ಲು ಶಂಕಣ್ಣೆ. ಯಾಕೆ? ಯಾಕಂದ್ರೆ ನಾನು ಎಚ್ಚರ ಮೇಲೆ ಒಂದು ಶಿಕಾರಿ ಬೇಟೆಗೆ ಹೋಗ್ಬೇಕಂತೆ ಕಾಣಿ. ಎಚ್ಚರ ಮೇಲೆ ಹೋಗೋದು, ಬೇಟೆ ಆಡೋದು, ಅಲ್ಲಿಂದ ತಿರ್ಗಾಕ್ ಬರೋದು. 6, 3, 9 ತಿಂಗ ನಿನ್ನ ಒಬ್ಬಳನ್ನೇ ಬಿಟ್ಟು ಹೆಂಗೋಗ್ಲಿ ಶಂಕಣ್ಣೆ ಅಂದಾಗ ಸ್ವಾಮಿ ನೀವು ಹೋಗಿ ಆ ಸ್ವಾಮಿ ಮಾದಪ್ಪನ ಪಾದ ನೆನ್ಕೊಂಡು ಆ ಬಿದ್ರಕ್ಕಿಯನ್ನ ತಕೊಂಡು ಊರ್ಕೊಂಡು ಬಗರ್ಗ ಹಾಕೊಂಡು ಉಡ್ದು ಬಿಟ್ಟು ಬಿದ್ರಕ್ಕಿಯ ತಿಂದ್ಕೊಂಡು ಕಟ್ಟಲಿರತಕ್ಕಂತ ನೀರು ಕುಡ್ಕೊಂಡು ನಾನು ಶಿವನ ಜ್ಞಾನ ಮಾಡ್ಕೊಂಡು ಮನೆ ಒಳಗಿರ್ತೀನಿ ಅಂದಾಗಲೇ ಶಂಕಣ್ಣಿ ನಿನ್ನ ಬಲಗೈಯ ಮುಟ್ಟಿ ಭಾಷೆಯ ಕೊಂಡು ಶಂಕಣ್ಣಿ ಭಾಷೆ ಕೊಟ್ಟು ನನ್ನ ಹೆಜ್ಜೆ ಮೇಲೆ ಕಳಗೆಣ್ಣೆ ಎಂದಾಗ ಸ್ವಾಮಿ ನಾನು ಮಾಡಿರ್ತಕ್ಕಂಥ ತಪ್ಪು ನಿಪ್ಪ ತೋರಿ ಆಮೇಲೆ ನೀವು ಭಾಷೆ ಕೇಳಿ. ನಾವು ಮದುವೆ ಆಗ್ಬೇಕಾದ್ರೆ ಸೂರ್ಯಚಂದ್ರ ಸಾಕ್ಷಿಯಾಗಿ ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಮುಕ್ಕಣ್ಣನ ಮೇಲೆ ಕೈ ಮಡಗಿ ಕಿರ್ಬೇಕು ಹಿಡಿದು ಹಿಡ್ಕೊಡ ಕಿರ್ಬೇಕು ಹಿಡ್ಕೊಂಡು ಹಾಲೆರಿಸ್ಕೋಬೇಕಾದ್ರೆ ಅವತ್ತು ಭಾಷೆ ಕೊಟ್ಟಿಲ್ವಾ? ಇವತ್ತು ಈ ಭಾಷೆ ಕೇಳಿದ್ರೆ ಆ ಭಾಷೆ ಸುಳ್ಳು ಹಾಕಿಲ್ವಾ ಅಂತಂದಾಗ ಸ್ವಾಮಿ ಬಲಗೆ ಮುಟ್ಟು ಭಾಷೆ ಕೊಡಲ್ಲ ಅಂದ್ರೆ ಭಾಷೆ ಕೊಡಲ್ಲ ಅಂತ ಶಂಕಣ್ಣೆ ನಿನ್ನ ತಪ್ಪು ನೆಪ್ಪು ಮಾಡಿದೆ ಅಂತ ಕೇಳ್ತಿಲ್ಲ, ಹೇಳ್ತೀನಿ ಕೇಳಣ್ಣಿ.
ಆಗ ಹೌದಪ್ಪ. ಸತ್ತುವಂತೆ ಶಂಕಮ್ಮನಿಗೆ ಯಾವಾಗ ಮರೆಯ ಸೋಲಗ ನೀಲೇಗೌಡ ಹೇಳ್ತೀನಿ ಕೇಳನೆ ಶಂಕಣ್ಣೆ, ಹತ್ತಿ ಹೂವಾದ್ರೂ ನೋಡಬಹುದು, ಪತ್ತಿ ಮಾಸ್ಟಾರು ಕಂಡುಹಿಡಿಬಹುದು. ಹೌದು. ಹೇಳ್ತೀನಿ ಕೇಳಲೆ, ಹೆಣ್ಣೆಂಬ ಜಾತಿ ಒಳಗೆ ಅಸ್ತಿನಿ, ಚಿತ್ತಿನಿ, ಪದ್ಮಿನಿ, ಶಂಕಿನಿ. ಅಸ್ತಿನಿ ಹೆಣ್ಣು ಒಳಕಿ, ಚಿತ್ತಿ ಅಂತಕ್ಕಂಥ ಹೆಣ್ಣು ಚಿತ್ರಾಂಗಿನಿ, ಪದ್ಮಿನಿ ಅಂತಕ್ಕಂಥವಳು ಪತಿರತ್ನ ಶಿವಮಣಿ, ಶಂಕಿನಿ ಅಂತಕ್ಕಂಥ ಹೆಣ್ಣು ಕಂಡಲ್ಲಿ ಎಲ್ಲೆಲ್ಲಿ ಬಿಟ್ಕೊಂಡು ಪಾರ್ಪುರುಷರ ಜೊತೆ ಹೋಗ್ತಕ್ಕಂಥವಳು ಶಂಕಿನಿ. ಹೇಳ್ತೀನಿ ಕೇಳಲೆ, ಬಲಗೆ ಮುಟ್ಟು ಭಾಷೆ ಕೊಡಲ್ವಾ? ಕೊಡಲ ಸ್ವಾಮಿ. ಹೇಳ್ತೀನಿ ಕೇಳಲೆ, ನಾನು ಆಸಿಮೆಗೆ ಹೋದಾಗ ಬಡಗಲ ರಾಜ ಬಡಗಾರ ಸಟ್ಟೆ ಬಡಬಳೆ ಅಂತ ಬಡಗಾರ ಸಟ್ಟ ಬಾಳೆಯ ಬಡಗಾರ ಮೊದಲಿಗೆ ಬಳೆಯ ಮಲ್ಲಾರ ಕಾಸಿದೆ ನೋಡು, ಕಾಸಿದೆ ಹೋಲೆ ಅವನ ಬಕ್ಕ ನೀನು, ನಿನ್ನ ಬಕ್ಕ ಅವನು, ಸರ್ಸದ ಮಾಡು ಸರ್ಸದ ಕೊಟ್ಟು ಆದಾನೆ ಕೊಟ್ಟಿದ್ರೆ ಕೊಟ್ಟು ಕಳಿಸಿ, ಕೊಟ್ಟಿದ್ದೆ ಹೊರೆ ಕೇಳಿ ಮುಖ ನೀನು ನಿನ್ನ ಮುಖಲವನು ಕೇಳು ಕೇಳು ಕೇಳಲೆ ನೀನು ಒಡೆಯ ಮದ್ದ ಕೊಡ್ತವನೇ ಹೋಲಿಸಿಕೊಂಡು ಬಾಳಗಾರನ ಪಾಲಾದೆಯೋ ನನ್ನ ಬಾಳ ಮಣ್ಣುದಿಯೋ ಶಂಕಣಿ, ಇನ್ನು ನನ್ನ ಅಣ್ಣನ ಪಾಲಾದೆಯೋ ನನ್ನ ತಬ್ರಿ ಮಾಡ್ಬಿಟ್ಟು ಸ್ವಾಮಿ. ಬಳಗಾರ ಶೆಟ್ರು ನನಗೆ ಜನ್ಮ ಕೊಟ್ಟ ತಂದೆ ಸಮಾನವಲ್ವ? ಬಳೆ ತೊಡ್ತಕ್ಕಂಥ ಬಳಗಾರ ಶೆಟ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಒಂದೇ ಸ್ವಾಮಿ, ನನ್ನ ಮುತ್ತೈ ಸ್ಥಾನ ಕೊಡೋದು ನಮಸ್ಕಾರ ಮಾಡ್ಕೊಳ್ಳೋದು ಒಂದೇ ಅಲ್ವಾ? ಅಂತ ಪಾಪದ ವಾಕ್ಯ ಬೇಡಿ ನಿಮ್ಮ ಪಾದ ಹೊತ್ತಿನ ದಮ್ಮಯ್ಯ ಅಂದಾಗಲೇ ಶಂಕಣ್ಣೆ ಬಲಗೆ ಮುಟ್ಟು ಭಾಷೆ ಕೊಡದ ಮೇಲೆ ನಿನ್ ಜೀವಕ್ಕೆ ನೀರೇ ಬೂದಿ ಹೇಳ್ಕೊಂಡಾಗ ಕಣ್ಣು ಸೂಜಿ ಕರ್ಣಕ್ಕೆ ತಬ್ಬಳ ಹಿಂಕೈ ಕಟ್ಟು ಮುಂಕೈ ಕಟ್ಟು ಕಟ್ಟಿ ಎತ್ತಬಾರದು ಗುಂಡ ತಂದವಳು ಎದೆ ಮೇಲೆ ಮಡಗಿದಾಗ ಮಾದಪ್ಪನ ಬೇಡದಾಗ ಮಾದೇಶ್ವರ ಬಂದು ಅವ್ರ ಕಷ್ಟವನ್ನ ಕಾಪಾಡಬೇಕು ಅಂತ ಮಾದಪ್ಪನ ಪಾದ ಬೀಳ್ತಿರೋಳು. ಹೇಗೆ ಹುಟ್ಟ ಎಲ್ಲಿದ್ದಯ್ಯಪ್ಪ ನನ್ನ ಮನೆಯ ಮಾದೇವ ನನ್ನ ಪಾದ ಕೇಳುವಾಗಲಪ್ಪ ಮನೆಯ ಮಾದೇವ ನಂಬಿದೆ ಸ್ವಾಮಿ ನನ್ನ ಆಸೆ ಇಲ್ಲ ನನ್ನ ಕಷ್ಟ ಕೇಳುವರೆ ಯಾರಿಲ್ಲ ಮನೆಯ ಮಾದೇವ ಸ್ವಾಮಿ ಮನ ಮಾಡೆ ಗಿಡದ ಮ್ಯಾಗಿರುವ ಗಿರಿರಾಮ ಗಿಡದ ಮ್ಯಾಗಿರುವ ಗಿರಿರಾಮ
ದಾರಿ ತೋರಲಿ ಬಂದು ನೋಡಲಿ ಕಷ್ಟ ಕೇಳಲಿ ತಂದೆ ತಾಯಿಗಳ ಆಸೆ ಅಪ್ಪ ಬಂದು ಬರಗಾಲ ನನಗಿಲ್ಲ ಕಟ್ಟ ಕೆಲವರು ಯಾರಿಲ್ಲ ಯಾವಾಗ ಎಲ್ಲಿದೆಯಪ್ಪ ಮಾದೇವ ಬಾಯಿ ಬಿಟ್ಟು ಮಾತನಾಡ್ತೀನಿ ಅಂದ್ರೆ ಬಾಯಿ ಬೀಗ ಹಾಕವನು ಹೌದು ಕಣ್ಣು ಬಿಟ್ಟು ನೋಡಿದ್ರೆ ಕಣ್ಣು ಚುರಿ ಚುಚ್ಚವನೇ ನಿಜ ಇಂಕಯ್ಯ ಮುರಿದು ಕಟ್ಟು ಬಿಟ್ಟವನೇ ಹೌದಪ್ಪ ಭಾರಿ ಪಟ್ಟದ ಗುಂಡ ತಂದೆ ಆಹಾ ಅಯ್ಯೋ ಮಾದಪ್ಪ ನನ್ನ ಗಂಡನ ಮನೆ ದೇವರುಗಳೆಲ್ಲ ಬಾಗಿಲಿಗೆ ಕಲಿ ಚಾಚ್ಕೊಂಡು ಮನೆ ಕಟ್ಟು ಬಂದಪ್ಪ ನಿನಗೆ ಕರುಣೆ ಬಾರದ ಮಾದಪ್ಪ ಅಂತ ಗೋಳೋ ತಡಬೇಕಾದ್ರೆ ತಾಯಿ ಸತ್ತುವಂತೆ ಶಂಕ ಮತ್ತಂತ ಕಣ್ಣೀರು ಆಕಾಶ ಕರುವಾಗ್ಲಿಲ್ಲ ಭೂಮಿ ತಾಯಿಗೆ ಒಳಗಾಗ್ಲಿಲ್ಲ ನನ್ನಪ್ಪಾಜಿಯವರು ಮಹಾಕಾರ್ತಿಕ ಸೋಮವಾರ ದಿನ ಅಂತರ್ಗಂಗೆ ಒಳಗೆ ಆದು ಸ್ನಾನ ಮಾಡಿ ಮೀನು ಮಡಿಗಳು ಹುಟ್ಟು ಬಡ್ಡಿ ಸ್ವಾಮಿ ಬಸವಂಗವನ್ನ ಹಣೆ ತುಂಬ ಧರಿಸ್ಕೊಂಡು ಕಾವಿ ಜೋತ್ರದ ಮಾದಪ್ಪ ತಮ್ಮ ಹೃದಯದೊಳಗಿರ್ತಕ್ಕಂತ ಸಜ್ಜಲಿಂಗವ ತೆಗೆದು ಹಂಗೆ ಮೇಲೆ ಮಡಿಕೊಂಡು ಹೌದು ಶಿವಪೂಜೆ ಮಾಡ್ತಕ್ಕಂತ ವೇಳೆ ಒಳಗೆ ಜವರಲ್ಲಿ ಜಡೆಕಲ್ ಬೀದಿ ಹತ್ರ ಶಂಕ ಮತ್ತಂತ ಕಣ್ಣೀರು ಮಾದಪ್ಪನ ಮೇಲೆ ತೊಟ್ಟನ ಬಿತ್ತಂತೆ ತೊಟ್ಟನ ಬಿದ್ದಾಗ ಸ್ವಾಮಿ ಸ್ವಾಮಿ ದಟ್ಟನ ಕಣ್ಣ ತೆರೆದವನೇ ನೋಡವನೇ ಕಟ್ಟಡಕ್ಕಂತ ದಿಟ್ಟಾಯಿಸಿರ ಆಚೆ ನೋಡ್ಬೇಕಾದ್ರೆ ಬೇಡ ಗಪ್ಪಣ್ಣನ ಮಗಳಾಗಿರ್ತಕ್ಕಂಥ ಬೇಡ್ರ ಕಣ್ಣನ್ನ ಬರಮಾಡಿ ಸ್ವಾಮಿ ಯಾತಕ್ಕೋಸ್ಕರವಾಗಿ ನನ್ನ ಬರಮಾಡ್ರಿ ನೋಡಪ್ಪ ನಾನ್ ನೋಡ್ರಿ ಕನ್ನೆ ಎಂಬ ಕಲ್ಯಾಣ ಮರೆತು ಗಿರಿಜೆ ಎಂಬ ಕಲ್ಯಾಣ ತೋರ್ದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರ್ದು ಬಳೆ ಸತ್ತು ನನ್ನ ಕನ್ನಡದಲ್ಲಿ ಕೇಳಬಾರ್ದು ಅಂತ ಈ ಮರೆತು ಲೋಕದ ಕಾಡೆ ನಾ ಬಂದು ನೆಲೆಗೊಂಡಿದ್ದಕ್ಕೆ ಯಾರೋ ಸತ್ತುವಂತೆ ಹೆಣ್ಣು ಮಗಳತ್ತಂತ ಕಂಡಿರುವತ್ ನನ್ನ ಪಾದ ಪ್ರೀತಿ ಆಯ್ತಲ್ಲ ಆ ಹೆಣ್ಣು ಮಗಳ ಕಷ್ಟವನ್ನ ನಾ ಕಾಪಾಡದೆ ಹೋದ್ರೆ ನಾಳೆ ನರುಳ ನನ್ನ ಮಾದಪ್ಪ ಇಲ್ಲ ಅಂತ ಮಾತು ಬಿಡ್ತಾರೆ ಅಲ್ವಾ ಕಟ್ಟದ ಕಾಸು ಕಟ್ಟಲ್ಲ ಮೀಸಲು ಮುಟ್ಟಿರ್ತಾರಲ್ಲ ನೋಡಪ್ಪ ತಂಗ್ಲಿಟ್ಟ ಉಂಡ್ಕೊಂಡು ತಣ್ಣೀರ ಕುಡ್ಕೊಂಡು ಮಾದಪ್ಪ ಅಂತ ಆಗಲ್ಲೇ ಇರ್ಲೋತ ತಿಳ್ಕೊಂಡು ಇರುಗಂಡೆ ಅರಳೋತ ತಿಳ್ಕೊಂಡು ಏಳು ಮನೆ ಕೈಲಾಸಕ್ಕೆ ಬಂದು ಮಾದಪ್ಪ ಅಂತ ಧೂಪ ಹಾಕ್ತಾರೆ ಅಯ್ಯೋ ಯಾರೋ ಹೆಣ್ಣು ಮಗಳತ್ತಂತ ಕಣ್ಣೀರು ಮಾದಪ್ಪನ ಗರ್ವಾದಾಗ ಮಾದಪ್ಪ ಕಷ್ಟನೇ ಕಾಪಾಡಿಲ್ಲ ಅಂತ ಅಂದ್ಬಿಟ್ರಿ ಅಯ್ಯಯ್ಯೋ ಆ ಹೆಣ್ಣು ಮಗಳ ಕಷ್ಟ ಕಾಪಾಡದೆ ಹೋದವ ನಾವು ಬೆಟ್ಟ ಹತ್ಕೊಂಡವ್ರು ನಮ್ ಕಷ್ಟ ಕಾಪಾಡಿನ ಅಂತ ಮಾರ್ತು ಬಿಡ್ತಾರೆ ಅಂತೇಳಿ ಹೆಣ್ಣು ಮಗಳ ಕಷ್ಟವನ್ನ ಪರಿಹಾರ ಮಾಡ್ಬೇಕು ಸಣ್ಣದೊಂದು ಹುಲಿ ಮರಿ ಇಟ್ಕೊಳ್ಬಪ್ಪ ಅಪ್ಪ ಹುಲಿ ಅಂದ್ರೆ ಹುಡುಗಾಟ ಬರಗ ಅಂದ್ರೆ ಬಾಯಿ ಮಾತು ಅಂದಾಗ ಸ್ವಾಮಿ ಮಲೆ ದೂತ ಕೊಡ್ತೀನಿ ಹುಲಿ ಹಿಡ್ಕೊಂಡು ಬಂದಾಗ ಮಲೆ ದೂತ ಕೊಟ್ಟಾಗ ಉಗ್ರಾಣದ ಮನೆಗೆ ಹೋಗಿ ಅಗದ ಬೆಲೆ ಗಿಡ್ದಿಟ್ಟಕೊಂಡು ಎಣದಿ ಕೊಳ ದೊಡ್ಡ ಚಿಕ್ಕಾಳವನ್ನ ದಾಟಿ ಯಾವಾಗ ಕೋಣ ಚಿಕ್ಕೊಳಗಯ್ಯ ಆಲಪಾಡಿ ಲೋಲಬಾ ಅಂತ ಹುಲಿಗಳನ್ನ ಕರೆದು 77 ಹುಲಿಗಳನ್ನ ಮಾಡ್ಕೊಂಡು ಬಂದು ಶಿಸ್ತು ಸಿಂಗಾರ ಮಾಡಿ ಸಿದ್ದರಾಮನನ್ನ ಬಲಿಕಲ್ಲ ಕಟ್ಟಿ ಸಿಂಗಾರ ಮಾಡ್ರಂತೆ ಮಾದಪ್ಪ ಈ ಪಾಯಿಂಟ್ ಮಹಳ ಬೆಟ್ಟಕ್ಕೆ ಬಂದವ್ರಿಗೆ ಬಹಳ ಎಚ್ಚರವಾಗಿರ್ಬೇಕು ಮಾದಪ್ಪ ಒಂದ್ ಎತ್ತು ಸಾಕ್ಬೋದು ಒಂದ್ ಎಮ್ಮ ಸಾಕ್ಬೋದು ಒಂದ್ ಆಡ್ ಸಾಕ್ಬೋದು ಒಂದ್ ಕುರಿ ಸಾಕ್ಬೋದು ಒಂದ್ ಮರಿ ಸಾಕ್ಬೋದು ಆದ್ರೆ ಇಷ್ಟಗಾದ್ರೂ ಯಾತಕ್ಕೋಸ್ಕರ ಸಾಕೊಂಡಿದೆಯಪ್ಪ ನೋಡಪ್ಪ ನಾಳೆ ಕಲಿಯುಗ ಬಂದಾಗ 56 ದೇಶದ ಭಕ್ತಾದಿಗಳು ನನ್ನ 7 ಮನೆ ಕೈಲಾಸ ಬರ್ತಾರೆ ಎಲ್ಲಿಂದ ಅಂತ ಕೇಳ್ತೀಯ ನಾಳೆ ಕಲಿಯುಗ ಬಂದಾಗ ಮಗ್ಗ ಮರಳಿ ಕೋಟೆ ಗುಬ್ಬಿದಾರ ಪ್ರಿಯಪಟ್ಟ ನರಪಳ್ಳಿ ಮರಪಳ್ಳಿ ಸಂತೆಕಾಣಿ ಸಂತೆ ಕಾವದವಾಡಿ ಬೆಳಕೋಡಿ ರಾಮನಗರ ಚನ್ನಪಟ್ಟಣ ಕನ್ನಂಬೋಡಿ ಚಿತ್ರದುರ್ಗ ಕೋಡ್ ರಂಡಗಿ ಬಸಪಟ್ನ ಭೈರಪಟ್ನ ದುಗ್ಗಟ್ಟಿ ಕೆಸ್ತೂರು ಒಂಗೂರು ನರಸೀಪುರ ಮತ್ತೂರು ಮಳವಳ್ಳಿ ಕೂಡದ ಕೊಳ್ಳೇಗಾಲ ಜನ ಬರ್ತಾರೆ ಬಾಗಂಗಪ್ಪ ಯಾವಾಗ ನಮ್ಮ ಜಾನಪದ ಕಲಾವಿದರಾಗಿರ್ತಕ್ಕಂಥ ನಮ್ಮ ಗಂಗಾಧರಣ್ಣ ಅವರು ನಮ್ಮ ಗುರುಗಳು ಬೊಮ್ಮರಾಜಣ್ಣನ ಮಗ ಜೋರ ಕೈ ಚಪ್ಪಾಳೆ ಕೊಡಿ ಯಾವಾಗ ಇಷ್ಟು ನೀನು ಯಾವ್ದು ಸಾಕೊಂಡಿದೆಯಪ್ಪ ಅಂತ ಬಂದಾಗ ಅತ್ತೆ ಮಂಗ್ ಬರ್ತಾನೆ ಅಂತ ಮಾವನ ಮಂಗ್ ಬರ್ತಾಳೆ ಆಟಪಟ್ಟಿಗೆ ದುಡ್ಡು ಇಸ್ಕೊಂಡು ಆಟಪಟ್ಟಿ ಅಂದ್ರೆ ಹಣ ಇದು ಒಂದು ಕಥಾ ಬಿಟ್ಟಿತ್ತು ಕಣ್ಣು ಈ ಕಂತಾಗೋದು ದುಡ್ಡು ಮಡಿ ಕೈ ಎಷ್ಟು ಕೊಡ್ಬೇಕು ವ್ಯಾಪಾರ ಮಾಡೋದ
ಆಟ ಬಡ್ಡಿಗೆ ದುಡ್ಡು ಇಸ್ಕೊಂಡ್ ಬರಕ್ ಬಂದಲ್ಲ ನಮ್ಮೂರ್ಲ ಒಂದು ಕತೆ ಆಗಿತ್ತು ಬಡ್ಡಿನಾಗ ಅಂತ ಅವನ ಹೆಸರು ಇವೇನ್ ಮಾಡ್ಬಿಟ್ನ ಹೌದು ಎಲ್ಗೋದಿ ಮುಗಿಸ್ಬಿಟ್ಟು ಹೋಯ್ತೀನಿ ಸರಿ ಯಾವಾಗ ಈ ಪ್ರಕಾರದಲ್ಲಿ ಹೌದು ಸತ್ತುವಂತೆ ಶಂಕರ ಕೂಸು ಸುಮ್ಮೀರು ಇವತ್ತಿನ ಕಾಲದಲ್ಲಿ ಎಜುಕೇಟೆಡ್ಗಳೇ ಕಣ ನಿನ್ನಗೆ ಅನ್ಎಜುಕೇಟೆಡ್ಗಳೆಲ್ಲ ಎಲ್ಲ ಓದ್ಕೊಂಡಿರೋರು ಕಣ ತೋರ್ದ್ರೆ ಅಷ್ಟೇನೆ ನುಗ್ತವ ಈಗ ನಮ್ಮ ಅಕ್ಕನ ಮಗ ಸ್ಕೂಲ್ ಹೋಗದೆ ಎಷ್ಟೇ ಕ್ಲಾಸ್ ಅಪ್ಪ ನೀನು ಅಂತಂದ್ರ 4ನೇ ಕ್ಲಾಸ್ ಅಂತಂದ್ಬಿಟ್ಟು ಒಂದ್ರ ರೊಮ್ಯಾನ್ಸ್ ಹೇಳ ಯಾವ್ದಪ್ಪ ಅದು ರೈಮ್ಸ್ ಏನ್ ಹೇಳ್ತಾರ ರೊಮ್ಯಾನ್ಸ್ ಯಾವ್ದು ಇದು ಕಮರಯ್ಯ ಪೊಯಮು ಅದೇಳಪ್ಪ ಅಂತಂದ್ರೆ ಇವೇನಂತ ಹೇಳ್ತಾನ ಗೊತ್ತಾ ಮಾವ ಅದೆಲ್ಲ ನಂಗೆ ಗೊತ್ತಿಲ್ಲ ಕೊರೋನಾ ಬಂತು 3 ವರ್ಷ ಮುಂದಕ್ಕೆ ತಿಟ್ಬಿಟ್ರು ಅತ್ತಾಗ ಹೆಂಗ್ ಹೇಳ್ತಾನ ಗೊತ್ತಾ ಪೊಯಮ್ ಹೇಳು ಅಂತಂದ್ರೆ ಅಯ್ಯಯ್ಯೋ ನಿಮ್ ಹೇಳೋ ಪದ ಕೇಳ್ಬಿಟ್ರಿ ಎಲ್ಲ ನೀ ಹೆಂಗ್ ನಡ್ಬೇಕಾಯ್ತ ಆ ತರದ ಪದ ನೀವ್ ಹೇಳೋದು ಹೇಳಪ್ಪ ಮಾವ ನೀ ದಮ್ಮಡಿ ಕುಟ್ಟ ಪದ ಹೇಳ್ತಿದ್ದ ಅದು ಯಾರು ಕೇಳೋರು ನಮ್ಮಲ್ಲಿ ಹೆಂಗ್ ಹೇಳ್ತೀವಿ ಗೊತ್ತಪ್ಪ ಸೇವಂತಿಯೇ ಸೇವಂತಿಯೇ ಎಂಟಾಣಿ ಶಾಪ ಗಮ್ಮಂತಿಯೇ ನೋಡಪ್ಪ ಹೆಂಗ್ ಹೇಳೋದು ಹಂಗೆ ಯಾವಾಗ ಈ ಪ್ರಕಾರದಲ್ಲಿ ನೋಡಪ್ಪ ಅತ್ತೆ ಮನೆ ಎಷ್ಟು 50 ಕೊಡ್ಬೇಕು 50 ಕೊಟ್ಟಿನ 50 ಕೊಡ್ಬೇಕು ಸತ್ತುವಂತೆ ಶಂಕಮ್ಮ ಯಾವಾಗ ಈ ಪ್ರಕಾರದಲ್ಲಿ ಮಾದಪ್ಪ ಯಾವಾಗ ಇಷ್ಟುಲಿಗಂಡು ಯಾತಿ ಸಾಕೊಂಡಿದೆಯಪ್ಪ ನೋಡಪ್ಪ ಹೆಣ್ಣೆಂಬ ಜಾತಿ ಒಳಗೆ ಎಲ್ರು ಬರ್ತಾರೆ ಮೋಸ ಮಾಡಿ ಅತ್ತೆ ಬಂದಂತ ಮಾವನ ಬರ್ತಾನೆ ಎಲ್ರು ಬುತ್ತಿಯನ್ನ ಉಂಡ್ಬಿಟ್ಟು ಅಲ್ಲೇ ಮನಿ ಕತ್ತಾರೆ ಮನಿ ಕಂಡಾಗ ನೋಡು ಮಾದಪ್ಪ ಕೊಳಕಾನ ಸುಗ್ಗುಲ್ತಾನ ಬಡಸ್ತಾನ ಎಲ್ಕ ಒಳ್ಕೊಂಡನಂತೆ ಏನೇ ಅತ್ತೆ ಮಗನೇ ಏನೋ ಮಾವನ ಮಗನೇ ಚೀ ಒಂಚೂರು ಪ್ರೀತಿನೇ ಇಲ್ಲ ನನಗೆ ಒಂದು ಸರ್ಸಲ್ ಮಾತಾಡ್ರು ಮಾಪ್ ಮಾಡ್ಕತೀನಿ ಏನಾರು ಹೆಣ್ಣು ಗಂಡು ಎಂಬಾತದ್ದು ಕಾಳಮುಂಡಿ ಮಕ್ಕ ಎದ್ದು 7 ಮನೆ ಕೈಲಾಸಕ್ಕೆ ಬಂದ್ಬಿಟ್ಟು ಏ ಮಾದಪ್ಪ ಏನ್ ಮಾಡ್ಕೊಂಡನು ಅಂತ ಇಬ್ರು ಒಂದ್ ಹಾಸಿಗೆ ಸೇರಿ ಹೆಣ್ಣನಿಗೆ ಅವ್ರು ಬಂಡ್ಗಿಳ್ದು ಗಂಡನಿಗೆ ಅವ್ರು ಹೆಣ್ಗಿಳ್ದು ಅಪ್ಪ ಅಂದ ಆಗ ನೋಡು ಬೇಕು ಹುಲಿ ಎಲೆ ಸೌರಿ ಅಡಕೆಸ್ತಿ ಬಾಯಿಗೆ ಮಾಡ್ಬೇಕಂತೂ ಬಿಡೋದಿಲ್ಲ ಅವ್ರು ಹಿಡುವಲ್ಲಿ ಒಕ್ಕೂಟ ಕುಡಿಸಿ ಬೇಲಿಗೆ ತಲೆ ಬಿಸಿಲು ಕಾಲು ಮಾಡಿ ಆನ ತಲೆ ದಿಂಬತ್ರಕ್ಕೆ ಇಬ್ರು ಶವ ನಡೆಸ್ಬಿಟ್ಟಿನಂತೆ ಮಾದಪ್ಪ ಅಂತ ಸತ್ಯವಂತ ಮಾದಪ್ಪ ಆವಾಗ ನೋಡು ಬೇಕು ಹುಲಿ ಅಂತ 7 ಮನೆ ಕೈಲಾಸ ಬಂದು ಯಾರೋ ಮುಂಡೆ ಮಕ್ಕ ತಪ್ಪು ಮಾಡ್ಬಿಟ್ಟು ಕೆಲಸ ಮಾಡ್ರಿ ತಕೊಂಡೋಗಿ ಕಲ್ಮಲ ಏನ್ ಮಾಡ್ಬಿಡುತ್ತೆ ಎಲ್ಲ ಒಂದ್ ಕಲಿಬಿಟ್ಟು ಕಲ್ಮಲ ಏನ್ ಮಾಡ್ಬಿಟ್ಟು ಅಲ್ವಾ ಆಗ ತಾಯಿ ಸತ್ತುವಂತೆ ಶಿವಶರಣಿ ಶಂಕಮನ ಕಷ್ಟ ಪರಿಹಾರ ಮಾಡಕ್ ಹೋಗ್ಬೇಕಾದ್ರೆ ಬೆಚ್ಚಲ್ಗಂಡಕ್ಕೆ ಮಡ್ಡಿ ಸಾಂಬ್ರಾಣಿ ಹಾಕಿ ಮಾದಪ್ಪನ ಪಾದವನ್ನು ತೊಳೆದು ಪೂಜೆ ಮಾಡಿ ಯಾವಾಗ ಸ್ವಾಮಿ ಕಾಡಿನಲ್ಲಿ ಓದ್ತಿರ್ಬೇಕಾದ್ರೆ ಸತ್ತುವಂತೆ ಶಂಕಮನಿಗೆ ಕಂಸಾಳೆ ದಾನ ತಕೊಂಡು ಸಾರ್ತಿರೋರಂತೆ ನಾವು ಬೆಳಿಗ್ಗೆ ಕತೆಗೆ ಹೋಗ್ಬೇಕು ದಾನ ಕೊಡೋರೆಲ್ಲ ಕೊಟ್ಬಿಡಿ ಆ ಸಂಕಮನ ಕಷ್ಟ ಕಳೆದ ನಿಮ್ ಕಷ್ಟ ಕಳೆದು ಬಿಡ್ಲಿ ಯಾವ ರೀತಿ ಸಾರ್ತವೆ ಕಂದ ಯಾರು ಯಾರು ಕಂದಮ್ಮ ಯಾರು ಯಾರು ಕಂದಮ್ಮ ಯಾರು ಯಾರು ಕಂದಮ್ಮ ಮನೆ ಒಳಗಾರು ಕಂದಮ್ಮ ಒಟ್ಟಿಲಿ ಯಾರು ಕಂದಮ್ಮ ಅರನಿಗೆ ಭಿಕ್ಷಾ ಶಿವನಿಗೆ ಭಿಕ್ಷಾ ಲಿಂಗದ ಭಿಕ್ಷಾ ಲಿಂಗದ ಭಿಕ್ಷಾ ಲಿಂಗದ ಭಿಕ್ಷಾ ಲಿಂಗದ ಭಿಕ್ಷಾ ಸೈದಗಾಲ ನೀಡವ್ವ ನನ್ನ ಮೂಡಲ ಮನೆಗೆ ಕರಗವ್ವ ಹೆಣ್ಣು ಮಗಳೇ ಶಂಕಂ ಬರ್ಲಿಲ್ಲ 6 ಗಂಟೆಲಿ ಕಿರಿಗಡಿ ಬಿಟ್ಟು ನೋಡಿದಾಗ ಯಾರಪ್ಪ ಇಂತ ಕಷ್ಟಪಟ್ಟಿರ್ತಕ್ಕಂಥ ಪರಮ ಪಾಪಿ ಅಂತ ಮಲೆ ದುಲ್ತವನ್ನ ತೆಗೆದು ಎಚ್ಚಿದ ಕೂಡಲೇ ಅವ್ಳು ಕಣ್ಣು ಸೂಜಿ ಕಾರಣಕ್ಕೆ ಹಾಕ ದಬಳ ಇಂಕೈ ಕಟ್ ಮುಂಕೈ ಕಟ್ಟೆಲ್ಲ ಬಿಚ್ಚೋಯ್ತು ಆವಾಗ ಸ್ವಾಮಿ ಮಾದಪ್ಪ ಬಲಗಣ್ಣ ತೆರೆದು ನೋಡಿದಾಗ ಅವಳ ಮನೆಯಲ್ಲಿ ನವಕ್ಕಿ ನವದಾನ ಎಲ್ಲ ಭಾಗ್ಯಗಳನ್ನು ಕೊಟ್ಟಾಗ ಆವಾಗ ಪಟ್ಟೆತ್ತಿ ತಾಮ್ರವಿಲ್ ಬಲ್ಲ ಅಟ್ಲಿ ಬೇಕು ಕೇಳಿ ಹಾಕವ ಅಂತ ಹೇಳಿ ತಂದೆ ತಾಯಿ ಪಾದ ಅತ್ತೆ ಮಾವ್ರ ಪಾದ ನಡ್ಕೊಂಡಂತೆ ಗಂಡನ ಪಾದ ನಡೆದು ನೋಡಿದಾಗ ಪಟ್ಟೆತ್ತಿ ತಾಮ್ರ ಉಟ್ಕ ಮಾದಪ್ಪನ ಭಿಕ್ಷೆ ತಂದು ಕೊಟ್ಟವಳೆ ಇಲ್ಲಿಗೆ ಕಥೆನ ಕ್ಷಮಾಪ್ತಿ ಮಾಡುವ ನಾಳೆ ಕಾರ್ಯಕ್ರಮ ಕರ್ಪೂರ